ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಮಾತನಾಡೋದು ವೃಶ್ಚಿಕ ರಾಶಿಯವರ ಬಗ್ಗೆ. ಈ ವಿಡಿಯೋ ನೀವು ನೋಡ್ತಿದ್ರೆ ಅದು ಯಾದೃಚ್ಛಿಕ ಅಲ್ಲ, ಬ್ರಹ್ಮಾಂಡವೇ ನಿಮಗೆ ಒಂದು ಗುಪ್ತ ಸಂದೇಶವನ್ನು ಕಳಿಸ್ತಾ ಇದೆ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಬಹಳ ದಿನಗಳಿಂದ ಒಳಗೊಳಗೆ ಕುದಿಯುತ್ತಿದ್ದ ಒಂದು ವಿಷಯ ಈಗ ಹೊರಬರುವ ಸಮಯ ಬಂದಿದೆ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಾವು ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದೆ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಹೊಸವರು ಇದ್ದರೆ ತಕ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ವೃಶ್ಚಿಕ ರಾಶಿ ಚಕ್ರದ 8ನೇ ರಾಶಿ. ವಿಶಾಖ, ಅನುರಾಧ, ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರು ವೃಶ್ಚಿಕ ರಾಶಿಗೆ ಸೇರ್ತಾರೆ. ಈ ರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಎಂದರೆ ಶಕ್ತಿ, ರಹಸ್ಯ ಮತ್ತು ಪರಿವರ್ತನೆ. ವೃಶ್ಚಿಕ ರಾಶಿಯವರು ಹೊರಗೆ ಶಾಂತವಾಗಿದ್ದರೂ ಒಳಗೆ ಭಾರಿ ಶಕ್ತಿಯನ್ನು ಹೊಂದಿರ್ತಾರೆ. ಯಾರು ಏನು ಅನ್ನೋದನ್ನು ಸುಲಭವಾಗಿ ನಂಬೋದಿಲ್ಲ, ಆದರೆ ಒಮ್ಮೆ ನಂಬಿದರೆ ಜೀವ ಕೊಟ್ಟು ನಿಲ್ಲುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಮೋಸ, ನಂಬಿಕೆಯ ದ್ರೋಹ ಅಥವಾ ಮಾನಸಿಕ ಒತ್ತಡ ಅನುಭವಿಸಿದ್ದು ಇರಬಹುದು. ಯಾರೋ ಒಬ್ಬರ ಮಾತು ನಿಮಗೆ ತುಂಬ ನೋವನ್ನು ಕೊಟ್ಟಿರಬಹುದು. ಆದರೆ ಈಗ ಕೇಳಿ, ಈ ದಿನದಿಂದ ನಿಮ್ಮ ಗ್ರಹ ಸ್ಥಿತಿಗಳು ಶಕ್ತಿಯಾಗಿ ಬದಲಾಗ್ತಾ ಇವೆ. ನೀವು ಅನುಭವಿಸಿದ ನೋವಿನಿಂದಲೇ ಈಗ ನಿಮ್ಮ ಶಕ್ತಿ ಹೊರಬರೋ ಸಮಯ ಬಂದಿದೆ. ಕೆಲಸದ ವಿಷಯದಲ್ಲಿ ಒಂದು ಅಚ್ಚರಿಯ ಗುಡ್ ನ್ಯೂಸ್ ಕೇಳೋ ಸಾಧ್ಯತೆ ಇದೆ. ನೀವು ಹಿಂದೆ ಕೈಬಿಟ್ಟ ಒಂದು ಅವಕಾಶ ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತೆ. ಕೆಲವರಿಗೆ ಜಾಬ್ ಚೇಂಜ್, ಇನ್ನೂ ಕೆಲವರಿಗೆ ಬಿಸ್ನೆಸ್ಸಲ್ಲಿ ಹೊಸ ದಾರಿ ತೆರೆದುಕೊಳ್ಳುತ್ತೆ. ಹಣಕಾಸಿನ ವಿಷಯದಲ್ಲಿ ನಿಧಾನವಾಗಿ ಸುಧಾರಣೆ ಅನ್ನೋದು ಕಾಣಿಸುತ್ತೆ. ಅಚಾನಕ್ ಹಣ ಬಂದರೂ ಕೂಡ ಬರಬಹುದು, ಅಥವಾ ನಿಂತಿದ್ದ ಹಣ ವಾಪಸ್ ಸಿಗೋ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಇದ್ದ ಗುಪ್ತ ಸಮಸ್ಯೆಗಳು ಎಲ್ಲವೂ ಕೂಡ ದೂರ ಹೋಗಿ ಪರಿಹಾರ ಅನ್ನೋದು ಕಂಡುಕೊಳ್ಳುತ್ತೆ. ಪ್ರೀತಿಯ ವಿಷಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ದೊಡ್ಡ ತೀರ್ಮಾನ ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ. ಯಾರು ನಿಮ್ಮ ಜೀವನದಲ್ಲಿ ಇರಬೇಕು, ಯಾರು ಜೀವನದಲ್ಲಿ ಇರಬಾರದು ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಕೆಲವರಿಗೆ ಪ್ರೀತಿ ಮದುವೆ ಸಂಬಂಧವಾಗಿ ಬದಲಾಗುವ ಸೂಚನೆ ಇದೆ. ಈ ದಿನ ನಿಮ್ಮ ಅಂತರಾತ್ಮ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಪ್ರೀತಿಯ ವಿಷಯವನ್ನು ಮನೆಯಲ್ಲಿ ಹೇಳಿದರೆ ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ. ನೀವು ತೆಗೆದುಕೊಳ್ಳುವ ನಿರ್ಧಾರ ತಪ್ಪಾಗೋದಿಲ್ಲ, ಆದರೆ ಕೋಪ ಮತ್ತು ಅಹಂಕಾರವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ. ಈ ದಿನ ಮಹಾಕಾಳಿ ದೇವಿಗೆ ಅಥವಾ ಸುಬ್ರಹ್ಮಣ್ಯನಿಗೆ ಪ್ರಾರ್ಥನೆ ಮಾಡಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಕೆಂಪು ಅಥವಾ ಕಪ್ಪು ಬಣ್ಣದ ಹೂವನ್ನು ಅರ್ಪಿಸಿ. ಓಂ ಅಂಗರಕಾಯ ನಮಃ ಮಂತ್ರವನ್ನು 11 ಬಾರಿ ಜಪಿಸಿದರೆ ನಿಮ್ಮ ಮೇಲಿನ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ. ಯಾರೋ ಒಬ್ಬರು ನಿಮಗೆ ಗೊತ್ತಾಗದೆ ನಿಮ್ಮ ಪರವಾಗಿ ನಿಲ್ಲುವ ಸ್ಥಿತಿಯೂ ಬರುತ್ತೆ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಂತ್ಯದ ಜೊತೆಗೆ ಹೊಸ ಆರಂಭದ ದಿನ. ನೀವು ನಂಬದಿದ್ರೂ ಈ ಸಮಯದಿಂದ ನಿಮ್ಮ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ವಿಡಿಯೋ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ತುಂಬ ಮುಖ್ಯ. ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.